ಹಸ್ತಿನಾವತಿಯ ಪ್ರದೇಶೋ ಗಾಂಧಾರಿ ಗರ್ಭ ಸಂಜಾತ ಗದಾಯುಕ್ತ ಪ್ರವೀಣ ಬಲರಾಮ ಪ್ರಿಯ ಶಿಷ್ಯ ತಂದೆಯವರಿಗೆ ನಮೋ ನಮಃ. ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಇಬ್ಬಾಗಿಸಿದ ಅಪ್ರತಿಮ ವೀರ ಕುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯ ಪಾರಂಗತ ಈ ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತಾಕ್ತಯ ಸುಂದರ ಮಮತೆಯ ಮಂದಾರ ಚೇಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಡಹುಟ್ಟಿದವ ಸಹೋದರ ದುಶ್ಯಾಸನ, ನನ್ನ ಮಿತ್ರ ಸೈಂಧವ, ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಡೆಂಬ ಅಚ್ಚೆನ್ನೆರೆದು ಕ್ಷಣ ಕ್ಷಣಕ್ಕೋಗಿ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ, ಅಪೂರ್ವ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಅಂಗಾಧಿಪ ಕರ್ಣ. ಎಂತಹ ಅಪೂರ್ವ ವೀರ ರತ್ನಗಳು ಈ ಕುರು ಸಾಮ್ರಾಜ್ಯದಲ್ಲಿ ಪ್ರಜ್ವಲಿಸುತ್ತಿರುವಾಗ ನಿರಂತರಂ ಸಾಮಂತರಾಜರೊಡಗೂಡಿ ಮೆರವಿ ಕೌರವೇಶ್ವರನಿಗೆ ಅದ್ಯಾರು ಸರಿ ಸಮಾನರು. ಸಹೋದರ ದುಶ್ಯಾಸನ, ಹಸ್ತಿನಾಪುರವ ಪರಿಪಾಲಿಸುವ ಧೀರ ಬ್ರದರಾಶನಿಗೆ ಜ್ಯೇಷ್ಠ ಸುತನೆನಿಸುತ್ತ ಬಲರ ಮೆರವೆ ಜಗತಿ ದೊರೆಯೋಳ್ ಬಲ್ಲ ಬಲರ ಬವ್ವರು ಸದಿ ಮೆರೆಯುವ ಬಲರ ಮೆರವೆ ಜಗತಿ ವೀರರೊಳ್ಗನ ಗುಣ ನೆನೆಸೆ ವೀರರೊಳ್ಗನ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ದೊರೆಯಳು ನಿರುತದಿ ಸೌಖ್ಯದಿ ಮೆರವೆ ದೊರೆಯಳು ನಿರುತದಿ ಸೌಖ್ಯದಿ ಮೆರವೆ ದೊರೆಯಳು ನಿರುತದಿ ಸೌಖ್ಯದಿ ಮೆರವೆ ದೊರೆಯಳು ನಿರುತದಿ ಸೌಖ್ಯದಿ ಮೆರವೆ ಬಲರ ಮೆರವೆ ಜಗತಿ ದೊರೆಯೋಳ್ ಬಲ್ಲ ಬಲರ ಬವ್ವರು ಸದಿ ಮೆರೆಯುವ ಬಲರ ಮೆರವೆ ಜಗತಿ ಸಾಮ್ರಾಜ್ಯದ ಸಿರಿಯ ಸಾರ
ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನ ಸೈಂಧವ ಶಕುನಿಗಳಿಹರು ದುಶ್ಯಾಸನ ಸೈಂಧವ ಶಕುನಿಗಳಿಹರು ಬೆಂಬಲ ಎನಗಿದೆ ದರೆಯೊಳಗೀಗ ಬೆಂಬಲ ಎನಗಿದೆ ದರೆಯೊಳಗೀಗ ಬೆಂಬಲ ಎನಗಿದೆ ದರೆಯೊಳಗೀಗ ಬೆಂಬಲ ಎನಗಿದೆ ದರೆಯೊಳಗೀಗ ಬಲರ ಮೆರವೆ ಜಗತಿ ದರೆಯೋಳ್ ಬಲ್ಲ ಬಲರ ಬಹು ಅರುಷದಿ ಮೆರೆಯುವ ಬಲರ ಮೆರವೆ ಜಗತಿ ಸಹೋದರ ಸಾರಿ ಭುಜಬಲ ಪರಕ್ರಮ ತೋರಿ ಸಾರಿ ಭುಜಬಲ ಪರಕ್ರಮ ತೋರಿ ಕನಮಧುವನ್ನು ನಾ ಬೀರಿ ಹಠ ಮಾಡಿ ಹರಿಗಳ ತೊರಗಳ ಬಲಯುತ ಮುರಿಯುವೆ ಹರಿಗಳ ತೊರಗಳ ಬಲಯುತ ಮುರಿಯುವೆ ಹರಿಗಳ ತೊರಗಳ ಬಲಯುತ ಮುರಿಯುವೆ ಬಲರ ಮೆರವೆ ಜಗತಿ ದರೆಯೋಳ್ ಬಲ್ಲ ಬಲರ ಬಹು ಅರುಷದಿ ಮೆರೆಯುವ ಬಲರ ಮೆರವೆ ಜಗತಿ ಸಹೋದರ ಸಾರಿ ಭುಜಬಲ ಪರಕ್ರಮ ತೋರಿ ಸಾರಿ ಭುಜಬಲ ಪರಕ್ರಮ ತೋರಿ ಗಣಮಧುವನ್ನು ನಾ ಬೀರಿ ಹಠ ಮಾಡಿ ಹರಿಗಳ ತೊರಗಳ ಬಲಯುತ ಮುರಿಯುವೆ ಹರಿಗಳ ತೊರಗಳ ಬಲಯುತ ಮುರಿಯುವೆ ಹರಿಗಳ ತೊರಗಳ ಬಲಯುತ ಮುರಿಯುವೆ ಬಲರ ಮೆರವೆ ಜಗತಿ ದರೆಯೋಳ್ ಬಲ್ಲ ಬಲರ ಬಹು ಅರುಷದಿ ಮೆರೆಯುವ ಬಲರ ಮೆರವೆ ಜಗತಿ ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಯೋಧವೋ ಸಿದ್ಧ, ನಾನು ಸಿದ್ಧ ತಾತ. ನನ್ನ ಬಳಿಯಲ್ಲಿ 11 ಅಕ್ಷಯಾಣಿ ಸಾಧ್ಯವೇ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಆರೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಜ್ಜು ನುಜ್ಜಾಗಿ ಹೋಗುವರು. ಸಹೋದರದ ಶಾಸನ, ಆ ಪಾಂಡವರ ಯಜ್ಞವನ್ನು ಸ್ಥಾಪಿಸಲು ಸರಿಯಾದ ಕರ್ಮೋಪದೇಶಕನು ಯಾರು? ಅಗ್ರಜ, ಅಂಗರಾಜನ ವೀರ ಈ ನಮ್ಮ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮರಿರುವಾಗ ಆ ವಿಚಾರ ನಮಗೆ ತಕ್ಕೆ. ಪರಮ ಪುರುಷೋತ್ತಮರು ಬರುತ್ತಿರುವರೆ. ಬರಲಿ ಬರಲಿ, ಬಹಳ ಸಂತೋಷ. ತಾತ, ಅವನು ಯಾರಿಗೆ ಪುರುಷೋತ್ತಮನು, ಯಾವ ಪುರುಷೋತ್ತಮನು? ಅವನು ನೆಟ್ಟಗೆ ನಮ್ಮ ಅರಮನೆಗೆ ಬಾರದೆ ಅವನ ಒಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋದನಂತೆ. ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿ ಆಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ವೀರರಿಂದ ಪರಿವೃತ್ತನಾದ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ತಿಳಿಯಬೇಕಾಗಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವು ಅಧೀನವಾಗಿರುವುದು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ಬಲವಂತನಾದ ನಿನಗೆ ನ್ಯಾಯವು ಅಧೀನವಾಗಿರುವುದು
ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರಚಿಸುವಂತೆ ನಿನಗೆ ಪಥ್ಯವು ರಚಿಸುವುದಿಲ್ಲ. ನಿನಗೆ ಮರಣವು ಸನ್ನಿಹಿತವಾಗಿರುವುದರಿಂದಲೇ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪನೆಯಾಗಿರುವುದು. ಯಾರಿಗೆ? ವೀರರಿಂದ ಪರಿವೃತ್ತನಾದ ಈ ಸಾರ್ವಭೌಮ ಚಕ್ರವರ್ತಿಗೆ ಈ ದಾಸಿ ಪುತ್ರನಿಂದ ನೀತಿ ವಚನ ಅನಾವಶ್ಯಕ. ಸಹೋದರನ ಶಾಸನ ಏರಿಯನೆಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಅವನನ್ನು ಈ ಸಭೆಯಿಂದ ಹೊರಡಿಸು. ವಿದುರ, ತುಂಬಿದ ರಾಜಸಭೆಯಲ್ಲಿ ನಮ್ಮ ಅಣ್ಣನಿಗೆ ದುರುತ್ತರ ಕೊಡುವೆಯ? ಇಷ್ಟೊಂದು ಸೊಕ್ಕೆ ನಿನಗೆ ನನ್ನ ರಾಜಸಭೆಯಿಂದ ಹೊರಗೆ? ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರಡಿಸಿ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ. ಬರೀ ಭ್ರಮೆ ಪರಮಾತ್ಮನ ನೀ ಮರತೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆಯಲ್ಲ, ನಿನ್ನ ಬಾಯಲ್ಲಿ ಹುಳವಾದರೂ ಬೀಳಬಾರದೆ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡಿದ್ಯಾ ಎಂದು ತಿಳಿದಿದ್ದೇನು. ಆದರೂ ಹೇಳುವೆನು ಕೇಳು. ನೀನು ಹಿಂದೆ ಆ ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವ ಸಮಯದಲ್ಲಿ ಅದನ್ನು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ದುರ್ಯೋಧನ. ಈ ವಿದುರನನ್ನ ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ಇವನ ಒಂದು ಬಿಲ್ಲಿಗೆ ನೀನು ಎದುರುವೇಕೆ? ಇವನ್ ಯಾವ ಬಿಲ್ಲುಗಾರನು? ನಮ್ಮ ಶಾಸ್ತ್ರಾಗಾರದಲ್ಲಿ ಸಹಸ್ರಾರು ಬಿಲ್ಲುಗಳಿರುವಾಗ ಸಹೋದರ ದುಶ್ಯಾಸನ, ಆ ದೂತನಾಗಿ ಬರುತ್ತಿರುವ ಕೃಷ್ಣನು ಈ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ಗೌರವಿಸಿದೆ ಆದರೆ ಅವರನ್ನು ಈ ಸಭೆಯಿಂದ ಹೊರಡಿಸಲಾಗುವುದು. ಸಹೋದರ ದುಶ್ಯಾಸನ, ಆ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ದೂತನು ಬರುವ ಸಮಯದಲ್ಲಿ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ತೆಗೆದುಕೊಳ್ಳಿ, ಸಿದ್ಧವಾಗಿರುವುದು. ದುರ್ಯೋಧನ ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರು ಸಹ ಆ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ.
ನಮಸ್ಕರಿಸುವುದೇ? ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಟ್ಟುಕೊಳ್ಳಬೇಡ. ನಾನು ನಮಸ್ಕರಿಸಿದೆ ಆದರೆ ಈ ಭೂಮಿ ತಾಯಿಗೆ. ಅದಿರಲಿ, ನೀನು ಬಂದ ವಿಚಾರವೇನೆಂದು ಹೇಳು. ದುರ್ಯೋಧನ, ಭೀಷ್ಮ ದ್ರೋಣಾದಿ ಗುರುಜನರನ್ನು ನೋಡಿಕೊಂಡು ಸುಮ್ಮನಿರುವುದಾದರೆ ನಾನೊಂದು ವಿಚಾರವನ್ನು ತಿಳಿಸುವೆ. ರಾಜದ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು. ನಿನಗೆ ನಾಲ್ಲೆಯರ ನರ್ತನವೆಂದರೆ ಬಹಳ ಇಷ್ಟ ಅಲ್ಲವೇ? ಬಂದು ಪೀಠದಲ್ಲಿ ಕುಳಿತುಕೋ, ನೋಡಿಕೊಂಡು ಹೋಗುವೆಯಂತೆ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಹೇಗೆ ಬರುತ್ತಿದ್ದೆ? ಈ ಪೀಠದಲ್ಲಿ ಕುಳಿತುಕೋ, ನರ್ತನವನ್ನು ನೋಡಿಕೊಂಡು ಹೋಗುವೆಯಂತೆ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಪರಾಜೇಶ್ವರ ಕರುಣಾಳು ಕುರುಕು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಕು ಪರಾಜೇಶ್ವರ ಭಯಂಕರ ರೂಪ ಮನೋಹರ ವಿಭು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಕೌರವೇಶ್ವರ ಸುಯೋಧನ ಕೌರವೇಶ್ವರ ಸೋದರ ಮಾವನ ಹಿತತಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಕೋಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಬಲೆ 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 ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಕೋಪ ರಾಜೇಶ್ವರ ಬಲೆ ಬಲೆ ನರ್ತಕಿಯರೇ, ಬಲೆ 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 ನರ್ತಕಿಯರೇ. ನೀಲವರ್ಣದ ಈ ಚೆಲುವ ನೀಲವರ್ಣದ ಚೆಲುವ ಕೊಳಲನಾದದಿನಲಿಪ ಕೊಳಲನಾದದಿನಲಿಪ ಈ ಜಗದ ಜನರ ಮನಸೆಳೆವ ಶ್ರೀಕೃಷ್ಣ ಮುರಾರಿ ಕೃಷ್ಣ ಈ ನರ್ತಕಿಯರ ನಮನ ನಿಲ್ಲಿಸಿ. ಕ್ಷಮಿಸಿ ಮಹಾಪ್ರಭು. ಈ ಕೌರವೇಶ್ವರನ ಸಭೆಯಲ್ಲಿ ಕೃಷ್ಣನಿಗೆ ಗುಣದಾನವೇ? ಮತ್ತೊಮ್ಮೆ ಹೇಳಿ. ತಕದಿಮ್ಮಿ ತಕ ಜೇನು ತಕದಿಮ್ಮಿ ತಕ ಜೇನು ತಕದಿಮ್ಮಿ ತಕ ಜೇನು ತಾನ್ ತಾನ್ ತಾ ತಕದಿಮ್ಮಿ ತಕ ಜೇನು ತಕದಿಮ್ಮಿ ತಕ ಜೇನು ತಕದಿಮ್ಮಿ ತಕ ಜೇನು ತಾನ್ 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 ತಾ ತಕದಿಮ್ಮಿ ಕಜೇನು ತಾನ್ ದಿಮ್ಮಿ ಕಜೇನು ತದ್ದಿಮ್ಮಿ ತಜೇನು ತಾಂಗಡ್ದಾಂ ತಾಂಗಡ್ದಾಂ ತಕದಿಮ್ಮಿ ತಕ ಜೇನು ತಕದಿಮ್ಮಿ ತಕ ಜೇನು ತಕದಿಮ್ಮಿ ತಕ ಜೇನು ತೈ ತೈ ತಾ ತಕದಿಮ್ಮಿ 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 ತಕ ಜೇನು ಕದಿಮ್ಮಿ ಕಜೇನು ತಾಂ ದಿಮ್ಮಿ ಕಜೇನು ತದ್ದಿಮ್ಮಿ ಕಜೇನು ಕದಿಮ್ಮಿ ತಕದಿನ ತಾಂ ತಕದಿನ ತಾಂ ತಕದಿನ ತಾಂ ತಕದಿನ ತಾಂ ತಕದಿನ ತಾಂ ತಕದಿನಂ ತಾ ತಕ್ಕಿಟ ಜಂ ತರಿತ ತದಂ ತರಿತ ತದಗಿನಕ ತಾ ತಾ ದಿ ಗಿ ನಕ ತದಗಿನಕ ತದಗಿನಕ ತಕ್ಕಿಟ ಜಂ ತರಿತ ತದಂ ತರಿತ ತದಗಿನ ತದ್ದಿಂಗಿ ನಕ ತದಗಿನಕ ತದಗಿನಕ ತದಗಿನ ತಕ್ಕಿಟ ಜಂ ತರಿತ ತದಂ ತರಿತ ತದಗಿನ ತದ್ದಿಂಗಿ ನಕ ತದಗಿನಕ 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 ತಾ ತಗದಿಮ್ಮೆ ತಗದಿಮ್ಮೆ ತಕಜೇಣ ತಗದಿಮ್ಮೆ ತಕಜೇಣ ತಗದಿಮ್ಮೆ ತಕಜೇಣ ಬಲೆ ಬಲೆ ನರ್ತಗೆ ತಗದಿಮ್ಮೆ ತಕಜೇಣ ಬಲೆ ನರ್ತಗೆ ತಗ
ತಗದಿಮೆ ತಗದಿಮೆ ತಗ ಜೇಣ ದಿಮೆ ತಗ ತದ್ ತದ್ದ ತಗದಿನತ ತಗದಿನತ ತದ್ದ ತಗದಿನತ ತಗದಿನತ ತದ್ಮಿತ ಜಣ್ಣ ತಗ್ಗಿಟ್ಟ ತದಗಿನಕು ತದಗಿನಕು ತದ್ದ ತಗದಿನತ ತಗದಿನತ ತದ್ಮೆ ತಜಣ್ಣ ತಕ್ಕಿಟ್ಟ ತದ್ಮಿತ ಜಣ್ಣ ತಕ್ಕಿಟ್ಟ ತದಗಿನಕು ತದಗಿನಕು ತಕ್ಕಿಟ್ಟ ತರಿತ ತರಿತ ತದಗಿನಗುತ್ತಾ ಕೇವಲೇ ತದಗಿನಕು 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 ತದಗಿನಗುತ್ತಾ ತಗದಿಮೆ ತಗದಿಮೆ ತಗ ಜಣ್ಣ ದಿಮೆ ತಗ ಜಣ್ಣ ತಗದಿಮೆ ತಗ ತಜ್ಜಂ ತಗಜಂ ತಗಿದಜಂ ತದಗಿನಕು 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 ತಜ್ಜಂ ತಗಜಂ ತಗಿದಜಂ ತದಗಿನಕು 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 ತದಗಿನಗುತ್ತಾ ಬಲೆ ನರ್ತಕಿ ಬಲೆ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿವರಲ್ಲಿ ಇವನಿಗೆ ಸರಿಸಾಟಿ ಯಾರಿವರಲ್ಲಿ ಕುರುವಂಶ ಕುಲ ತಿಲಕ ಚಲದಂಕ ಮಲ್ಲ ಕುರುವಂಶ ಕುಲ ತಿಲಕ ಚಲದಂಕ ಮಲ್ಲ ಕರುಣಾಳು ಕುರುಕೋಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಕೋಪ ರಾಜೇಶ್ವರ 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 ಯಾರಲ್ಲಿ ನರ್ತಕಿಯರಿಗೆ ಬಹುಮಾನ ಕೊಟ್ಟು ಕಳಿಸಿ. ಕೃಷ್ಣ, ಈಗ ಹೇಳು ನೀನು ಬಂದ ವಿಚಾರವೇನೆಂದು. ಗುರುರುದ್ದರೆ, ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಭವಿಷ್ಯ ಕಾರ್ಯವು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದ್ದರಿಂದ ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹೀಗೆ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಅಸ್ತಿತ್ವ ನಾಸ್ತಿತ್ವಗಳನ್ನು ಒಳಗೊಂಡಿರುತ್ತದೆ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೋ ಭಯಂಕರ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೊಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತರಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ.
ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡಿದ್ದೇವೆ. ಮುಂದೆ ನೀವು ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಲ್ಲವೇ? ನೀವು ಅವರ ಮೇಲೆ ಬಾಲ್ಯದಿಂದ ತೋರಿದ ದೀರ್ಘ ವೈರ್ಯವನ್ನು ಮರೆತು ನಿಮ್ಮೊಡನೆ ಒಂದಾಗಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಸ್ಯಾಗೃಹ, ಕಪಟದೂತ ಇವೆಲ್ಲವಕ್ಕಿನ್ನೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ, ಕೃಷ್ಣ, ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಸಂಧಿಗೆ ಸಮ್ಮತಿಸಿ. ಧೃತರಾಷ್ಟ್ರ ರಾಜೇಂದ್ರ, ಈವರೆಗೂ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ನಷ್ಟಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡರಾಜನು ಮೃತನಾದ ಬಳಿಕ ಅವರ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ಬೇಡಿಕೊಳ್ಳುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸುತ್ತೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯ ಕರ್ತವ್ಯಗಳು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಪರಮ ಪುರುಷನ ನುಡಿಯ ಕರಸು ಎನ್ನಯ ಬಂದು ಬಳಗದವರ ಸಹೋದರ, ವರಸಂಧಿಯಾಚಿಸಲು ಗಿರಿದಾರಿ ಬಂದಿಹನು. ವರಸಂಧಿಯಾಚಿಸಲು ಗಿರಿದಾರಿ ಬಂದಿಹನು. ಧರ್ಮದಿಂದ ಕಾಗತಿಸಿ ಉಳಿಯುವುದು ಗುರುಕುಲವು. ಧರ್ಮದಿಂದ ಸ್ವಾಗತಿಸಿ ಉಳಿಯುವುದು ಗುರುಕುಲವು. ಆಲಿಸೈ ನೀ ದೊರೆಯೇ ಪರಮ ಪುರುಷನ ನುಡಿಯ ಕರಸು ಎನ್ನಯ ಬಂದು ಬಳಗದವರ. ದುರ್ಯೋಧನ, ಬಿರುಗಾಳಿಯೇ ದೇವುದು ಬಿರುಸಿನಲ್ಲಿ ಬರುತ್ತಿರುವುದು. ಬಿರುಗಾಳಿಯೇ ದೇವುದು ಬಿರುಸಿನಲ್ಲಿ ಬರುತ್ತಿರುವುದು. ತಡ ಮಾಡದೆ ನೀನು ಸಂಧಿಗೆ ಸಮ್ಮತಿಸು. ತಡ ಮಾಡದೆ ನೀನು ಸಂಧಿಗೆ ಸಮ್ಮತಿಸು. ಆಲಿಸೈ ನೀ ದೊರೆಗೆ ಪರಮ ಪುರುಷನ ನುಡಿಯ ಕರಸು ಎನ್ನಯ ಬಂದು ಬಳಗದವರ. ಧೃತರಾಷ್ಟ್ರ, ಪ್ರಿಯಾಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಇವರ ಸಲಹೆಯನ್ನು ಮನ್ನಿಸಿ ಎಲ್ಲರೂ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೂನ್ಯ ಮೈತ್ರಿಯಿಂದಿರುವುದು ಮೇಲು. ಇದು ನನ್ನ ಅಭಿಮತ. ಏತಕ್ಕೆ ಅನುದರವಿರುಪಂತ, ಏತಕ್ಕೆ ಅನುದರವಿರುಪಂತ, ಸಲ್ಲದು ವೈರ್ಯವಾ
ಸಲ್ಲದು ವೈರವ ಸಾಧಿಸದಿರು ಜಲ ಸ್ಥಿರವಲ್ಲ ಈ ರಾಜ ಗುರುಗಳ ಪೋದಕ್ಕೆ ಕಿವಿ ಕೊಡದಿರು ಜೋಗೆ ಗುರುಗಳ ಪೋದಕ್ಕೆ ಕಿವಿ ಕೊಡದಿರು ಜೋಗೆ ವೈರವ ಮರೆತು ಸಂಧಿಗೆ ಸಮಾಧಿಸು ವೈರವ ಮರೆತು ಸಂಧಿಗೆ ಸಮಾಧಿಸಿತು ಏತಕ್ಕೆ ಅನುದನ ಪಂಥ ಇರು ಪಂಥ ಇರು ಪಂಥ. ದುರ್ಯೋಧನ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಯಜ್ಞಾತವನ್ನು ಮುಗಿಸಿಕೊಂಡು ಹಿಂದಿರಿದರಲ್ಲವೇ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನತೆಯಿಂದ ಭೂಮಿಯನ್ನಾಳು. ಇದೇ ನನ್ನ ಅಭಿಮತ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನಿನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಇನ್ನಾದರೂ ದುರ್ಬೋಧನೆಗೆ ಕಿವಿ ಕೊಡಬೇಡ. ಪಾಂಡವರು ನಿನ್ನ ಸೋದರರಲ್ಲವೇ? ಇಲ್ಲೊಂದು ಈ ದಾಸಿ ಪುತ್ರನು ನೀತಿ ವಚನ ಹೇಳಲೊಬ್ಬನೇ ಇರಲಿ, ನಿನ್ನ ಅರಣ್ಯ ರೋದನವೂ ನಡೆಯಲಿ. ಹೌದು ದುರ್ಯೋಧನ, ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತಹವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತಹವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು ಕುಮಾರ. ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು,
ನಿನ್ನ ತಂದೆ ಪೀತಾಮಹ ಭೀಷ್ಮನು ಶ್ರೀಕೃಷ್ಣನು ಇವರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಆದರೆ ಒಂದು ಮಾತು, ಸಂಧಿಗೆ ಸುಸುಮಯ, ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಈ ನೀತಿಯನ್ನು ಪಾಂಡವರಿಗೆ ಹೇಳಲೊಲ್ಲ ಏಕೆ? ನನ್ನ ತಂದೆಗಾಗಲಿ ಕೃಷ್ಣನಿಗಾಗಲಿ ನನ್ನ ಬನ್ನಲೆ ದೇಶಗಳು ಎದ್ದು ಕಾಣುತ್ತಿರುವವು. ಪಾಂಡವರು ನಿರ್ದೋಷಿಗಳು. ಕೌಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಮಹಾನುಭಾವನಾದ ಕೃಷ್ಣ, ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿಯೇ ಮುಗಿಸಿದೆ. ನಿನ್ನ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿ ನಾನು ಮಾತ್ರ ಈ ದುರ್ಯೋಧನನಲ್ಲ. ಇದೋ ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನದ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ ವಿಚಾರ ಮಾಡು ಕೌರವೇಶ್ವರ. ಏನೋ ನನ್ನದು ದುರಾಗ್ರಹದ, ದುರಂಕಾರದ, ದುಸ್ಸಾಹಸದ ದುರಭಿಮಾನವೇ? ಹಾಗಾದರೆ ಕೇಳು ಕೃಷ್ಣ. ವೈರಿಗಳ ಸಂತಾಪ ದುರದೊಳು, ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ ಕೃಷ್ಣ ಕೃಷ್ಣ. ವೈರಿಗಳ ಸಂತಾಪ ದುರದೊಳು, ವೈರಿಗಳ ಸಂತಾಪ ಶೌರ್ಯವನ್ನು ನಾ ಬಿಡುವೆನೆ ಕೃಷ್ಣ ಕೃಷ್ಣ. ವೀರಮಾತೆಯ ಗರ್ಭಗಳು ನಾವು 100 ಜನರು ಜನಿಸಿದೆವು. ವೀರಮಾತೆಯ ಗರ್ಭಗಳು ನಾವು 100 ಜನರು ಜನಿಸಿದೆವು. ಕೊಂದಿ ಪಾಂಡು ಸುತರು ಹೀಗೆ ಸಲ್ಲದು ಈ ರಾಜ್ಯವು. ಕೊಂದಿ ಪಾಂಡು ಸುತರು ಹೀಗೆ ಸಲ್ಲದು ಈ ರಾಜ್ಯವು. ವೈರಿಗಳ ಸಂತಾಪ ದುರದೊಳು, ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ ಕೃಷ್ಣ ಕೃಷ್ಣ. ಕುಟಿಲತನದಿ ಜಠರ ಶೋಧಿಸಿ ಹಠವ ಮಾಡಲು ಬಂದಯ. ಕುಟಿಲತನದಿ ಜಠರ ಶೋಧಿಸಿ ಹಠವ ಮಾಡಲು ಬಂದಯ. ಕಪಟ ಹರಿಯ ನಿನ್ನ ತಲೆಯೇ ಸಾಕು ನಿಲ್ಲಿಸು ಕೊಲ್ಲನೆ. ಕಪಟ ಹರಿಯ ನಿನ್ನ ತಲೆಯೇ ಸಾಕು ನಿಲ್ಲಿಸು ಕೊಲ್ಲನೆ. ವೈರಿಗಳ ಸಂತಾಪ ದುರದೊಳು, ವೈರಿಗಳ ಸಂತಾಪ ದುರದೊಳು ಶೌರ್ಯವನ್ನು ನಾ ಬಿಡುವೆನೆ ಕೃಷ್ಣ ಕೃಷ್ಣ. ಹಾಗಾದರೆ ಕೇಳು ಕೃಷ್ಣ, ಈ ಕೌರವನನ್ನು ಸದೆ ಬಡೆಯಬೇಕೆಂದನಲ್ಲವೇ ಆ ನಿನ್ನ ಭೀವನು? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಕರ್ಣನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥನು? ಅದು ದುರಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ನಿನ್ನ ಪಾಂಡವರು? ಅದು ದುಸ್ಸಾಹಸ. ದುಶ್ಯಾಸನನನ್ನು, ದುರ್ಯೋಧನನನ್ನು ಪುಡಿಗೈದು ದೊರ ಪತಾಕೆಯನ್ನು ಆರಿಸಬೇಕೆಂದಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಶಯ. ನಾವು ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದರಲ್ಲವೇ ನಿನ್ನ ಪಾಂಡವರು? ಅದು ದುರಾಭಿಮಾನ. ಎಚ್ಚೇನು ಕೃಷ್ಣ, ಯಾರೇ ಏನೇ ಹೇಳಿದರೂ ಈ ಕೌರವರ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾರದು.
ಶಿಂದು ರಾಜ, ನಿನ್ನ ಅಭಿಮತವೇನು? ದುಶಾಸನ, ನಿನ್ನ ಅಭಿಮತವೇನು? ಯಾರೋ ಎಂದರಿತಯ ನೀಗೊಲ್ಲ ಕೃಷ್ಣ, ಯಾರೋ ಎಂದರಿತಯ ನೀಗೊಲ್ಲ ಭುವನಾತ್ರಯದೊಳು ಬುಗುರಿ ಆಡಿಸಿದ ಭುವನಾತ್ರಯದೊಳು ಬುಗುರಿ ಆಡಿಸಿದ ಧೀಮಂತ ಈ ದುಶ್ಯಾಸನನು ಧೀಮಂತ ಈ ದುಶ್ಯಾಸನನು ಯಾರೋ ಎಂದರಿತಯ ನೀಗೊಲ್ಲ ಕೃಷ್ಣ. ಕೃಷ್ಣ ಹಗರಣವಿತ್ತು ಎಂಟು ಬಾರಿ ಹಲ್ಲು ಪೂರ್ಣಗಳ ಮುರಿಸಿಕೊಂಡೆ ಕೊಲ್ಲನೆ ನಿನಗೆ ಎದುರಿಲ್ಲದಡೆ ಕೊಲ್ಲನೆ ನಿನಗೆ ಎದುರಿಲ್ಲದಡೆ ಕ್ಷಣದಲ್ಲಿ ನಿನ್ನನ್ನೇ ಹೊಸಗುವೆ ಯಾರು ಎಂದರಿತಯ ನೀವಲ್ಲ ಭುವನಾತ್ರಯದೊಳು ಬುಗುರಿ ಆಡಿಸಿದ ಭುವನಾತ್ರಯದೊಳು ಬುಗುರಿ ಆಡಿಸಿ ಧೀಮಂತ ಈ ದುಶ್ಯಾಸನನು ಧೀಮಂತ ಈ ದುಶ್ಯಾಸನನು ಯಾರು ಎಂದರಿತಯ ನೀವಲ್ಲ ಕೃಷ್ಣ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರ ಕೋಪ ಜ್ವಾಲೆಯು ಇಂಥ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದು, ಇಲ್ಲವಾದರೆ ಹೇಳೆ. ಶಿಂದು ರಾಜ, ನಿನ್ನ ಅಭಿಮತವೇನು? ಕೃಷ್ಣ, ನನ್ನ ಅಭಿಪ್ರಾಯವೇ ಸಾಕು 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 ಹಿಡಿದಿದ ಹೊಗಳಿಕೆಯ ಮಾನವಿಲ್ಲದೆ ಏನ ಮಗಳುವೆ ಮಾನವಿಲ್ಲದೆ ಏನ ಮಗಳುವೆ ಸಾಕು ಸಾಕು ಹಿಡಿದಿದ ಹೊಗಳಿಕೆಯ ಕೃಷ್ಣ. ಛಲದಿಂದೆಳೆವ ಕೌರವ ವೀರರ ನಿನ್ನ ಮಾತಿಗೆ ಮರುಳಾಗುವರೆ ಛಲದಿಂದೆಳೆವ ಕೌರವ ವೀರರ ನಿನ್ನ ಮಾತಿಗೆ ಮರುಳಾಗುವರೆ ಸಾಕು ಸಾಕು ಬಿಡದಿದ ಹೊಗಳಿಕೆಯ ಕೃಷ್ಣ. ನಿನ್ನ ಮಾತಿಗೆ ನಾವು ಯಾರು ಮರುಳಾಗುವುದಿಲ್ಲ. ನೀನು ಹೇಗೆ ಬಂದೆಯೋ ಹಾಗೆ ಹೋಗುವುದು ಒಳ್ಳೆಯದು, ಇಲ್ಲವಾದರೆ ಸೌಬಲ ರಾಜ, ನಿನ್ನ ಅಭಿಮತವೇನು? ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ. ನೀನು ಹೇಗೆ ಬಂದಿ ಹಾಗೆ ಹೋಗುವುದು ಒಳ್ಳೆಯದು. ಕರ್ಣ, ನಿನ್ನ ಅಭಿಮತವೇನು? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿಯಾದ ಅರ್ಜುನನ ಮೇಲೆ ನನ್ನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಮಾತ್ರ ಸೀಮಿತವಾದದ್ದೇ ವಿನಃ ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಅಗ್ರಜ, ಸಹೋದರ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ.
ಓಹೋ, ಮೇರೆ ಮೀರಿತು. ಮದೋನ್ಮತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆ, ಆಲೋಚಿಸಿ. ಕೊಂಡಾಡಿ ದೇವತೆಯ ಗುರುಕುಲದೆ ಕೊಂಡಾಡಿ ದೇವತೆಯ ಗುರುಕುಲದೇಳಿಗೆ ಕೊಂಡಾಡಿ ದೇವತೆಯ ದೇವತೆಯ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡಿನ ಜನರೆಲ್ಲ ಬಾಳಿಗೆ ನಾಡಿನ ಜನರೆಲ್ಲ ಬಾಳಿಗೆ ಕೊಂಡಾಡಿ ಕೊಂಡಾಡಿ ದೇವತೆಯ ಗುರುಕುಲದೇಳಿಗೆ ಕೊಂಡಾಡಿ ದೇವತೆಯ ನೀವಿಬ್ಬರೊಂದಾಗಿ ಜಗಜಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಜಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಜಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಜಲ ಪ್ರಭುವಾಗಿ ನಾಯಕ ತಲೆವಾಗಿ ಬಾಳಿಗೆ ಜನರಾಗಿ ಕೊಂಡಾಡಿ ದೇವತೆಯ ಗುರುಕುಲದೇಳಿಗೆ ಕೊಂಡಾಡಿ ದೇವತೆಯ 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 ದುರ್ಯೋಧನ, ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರರನ್ನು ಒಂದು ಸಾರಿ
ದೃಷ್ಟಿಸಿ ನೋಡು, ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನು ನಾಶ ಮಾಡುವೇಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಆಲಂಘಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಚಾರ. ಅಲ್ಪ ಪ್ರಯತ್ನದಿಂದ ಮಹಾಪಾಪವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಶಾಯವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನಿನ್ನನ್ನು ವಿಶ್ವಲೋಕದಲ್ಲಿ ಅಪ್ರತಿಮ ವೀರವೆನಿಸುವೆ. ಮಾನವ ಲೋಕವು ನಿನ್ನನ್ನು ನರಪತಿ ಎಂದು ಕೊಂಡಾಡುವುದು. ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮಾತ್ಯಾರ ಸಲುವಾಗಿ, ನಿನ್ನ ಸಲುವಾಗಿಯೂ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಜೂಜಾಡಿ ರಾಜಾದಿ ಸಂಪತ್ತು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಶೀಲನೆಗಾಗಿ ವನವಾಸ ಕೈಗೊಂಡದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪ್ಲವಾದ ಸಾಮ್ರಾಜ್ಯವನ್ನು ಅರ್ಪಿಸಲು ನನ್ನಿಂದಾಗದು. ಯೋಧವು ಭಯವನ್ನು ತೋರಿಸು ಜನಾರ್ದನ. ಯೋಧವೋ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಏಕಮಾತ್ರ ಜೀವನದ ಸಾಧನೆ. ಯೋಧದು ಹೊರತಾಗಿ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಭಾರತ ಭೂಮೀಶ ಜಯಿಸುವ ರಾಸ, ಭಾರತ ಭೂಮೀಶ ಜಯಿಸುವ ರಾಸ, ಸಮಾನ ಸೌರ ಸಾಹಸ ನಿರಾಕರಿಸದಿರೈ ಭಾರತ ಭೂಮೀಶ. ದುರ್ಯೋಧನ, ಸ್ಥಿರನಾಗು ದುರ್ಯೋಧನ. ಯುದ್ಧವು ಅಭಿಷ್ಟವಾದರೆ ಅದನ್ನು ಅಗತ್ಯವಾಗಿ ಹೊಂದಿವೆ, ಆದರೆ ಅದು ನಿನ್ನ ಯುದ್ಧವಲ್ಲ. ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ದೂತ ಕೆಳೆದನ್ನು ಮರೆತೆಯ?
ಧರ್ಮಶೀಲರು ಸತ್ಯವಂತರು ಆದ ಪಾಂಡವರನ್ನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿದನ್ನು ಮರೆತೆಯ. ವಾರಣವಾದದ ಅರಗಿನ ಅರಮನೆ, ಕುಂತಿಗಾದ ಭಂಗ, ವಿಷಪ್ರಾಸನ ಇವೆಲ್ಲವನ್ನೂ ಮರೆತು ಅನ್ಯಾಯಾಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದೋ ನಿನ್ನ ಭ್ರಮೆ ಕೃಷ್ಣ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ರಾಜ್ಯವ. ಬಲಗೈ ಜಯಿಸಿ ಗಣಮುದಿ ಮೆರವೆ, ಬಲಗ ಜಯಿಸಿ ಗಣಮುದಿ ಮೆರವೆ. ನಾಡು ದೊರಕದು ಕಾಡಿಗೋಗಲಿ, ನಾಡು ದೊರಕದು ಕಾಡಿಗೋಗಲಿ. ಕೊಡುವುದೆಲ್ಲವೋ ರಾಜ್ಯವ, ಪಡೆಯ ಮಾತಿದು ಕೇಳು ನರಾರಿ. ಕೊಡುವುದೆಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ. ಮಾಡಿ ಗೆಲ್ಲಲಿ ನಾ ನೋಡಿಕೊಳ್ಳುವೆನು, ಮಾಡಿ ಗೆಲ್ಲಲಿ ನಾ ನೋಡಿಕೊಳ್ಳುವೆನು. ಗಣಮುದಿ ಮೆರವೆ ಬಲವನ್ನು ಕೊಡೆನು, ಧನವನ್ನು ಕೊಡೆನು, ಬಟವನ್ನು ಬಿಡೆನು. ಕಾಡಿಗೋಗಲಿ ನಾಡು ದೊರಕದು, ಕಾಡಿಗೋಗಲಿ ನಾಡು ದೊರಕದು. ಕೊಡುವುದೆಲ್ಲವೋ ರಾಜ್ಯವ, ಕಡೆಯ ಮಾತಿದು ಕೇಳು ಮುರಹರಿ. ಕೊಡುವುದೆಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ. ದ್ಯೋತದಲ್ಲಿ ಪಾಂಡವರು ಸೋತು ದಾಸರಾರರು, ದ್ಯೋತದಲ್ಲಿ ಪಾಂಡವರು ಸೋತು ದಾಸರಾರರು. ನ್ಯಾಯ ನೀತಿ ಇಲ್ಲದೆ ಏನು ಬೊಗಳುತ್ತಿರುವರು, ನ್ಯಾಯ ನೀತಿ ಇಲ್ಲದೆ ಏನು ಬೊಗಳುತ್ತಿರುವರು. ಗಣಮುದಿ ಮೆರವೆ ಬಲವನ್ನು ಕೊಡೆನು, ಧನವನ್ನು ಕೊಡೆನು, ನೆಲವನ್ನು ಕೊಡೆನು. ಧನವನ್ನೆಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ಕೇಳು ಮುರಹರಿ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಹಾಗಾದರೆ ಕೇಳು, ಕೆಟ್ಟರು ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪೊಟ್ಟು ಹಿಡಿದ ಕೆಚ್ಚದೆಯ ವೀರ ಕಟ್ಟಾಳು ಈ ಕುರು ಸಾರ್ವಭೌಮನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವ ಸತಿ ಪಾಂಚಾಲಿ. ಒಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕೋಲನಕ್ಕೆ ಕರೆದರು ಸರಿ. ಈ ಕುರುವಂಶದಿಂದ ನಿರ್ಮಿತವಾದ ಈ ಸಭಾಂಗಣವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿ. ರತ್ನ ಸಿಂಹಾಸನದೀಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಹೋದರು ಸರಿ. ಸಾಲವನ್ನು ಬಿಡನು, ನೆಲವನ್ನು ಕೊಡನು. ಕೌರವೇಶ್ವರ, ಈ ತಲ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದರನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾಗಿರುವ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತದಿಂದ ಕೇಳುತ್ತಿರೋರು ನೋಡು. ಇನ್ನು ಸಮಯ ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರ್ತಕ್ಕವರಲ್ಲ. ನಡೆ ಅಗ್ರಜ, ನಾವಿನ್ನು ಹೊರಡುವ. ಸರಿಯಾಗಿ ಹೇಳಿದೆ. ನಡೆ, ನಮಗಿಲ್ಲಿ ಏನು ಕೆಲಸ, ನಡೆ ಹೋಗೋಣ. ಜಲವು ಒಂದೇ ದೈಯ ಎಂದ ಜೀವನ ಪತ್ತಾಕಿಕೆ
ಹಾಡು ಹೇಳ್ಬಿಡ್ತೀನಿ ನಾನು. ಹಾಡು ಓದನು ಹೊರಟೇ ಓದನು. ಈ ಜನಾರ್ದನ ಮದಾಂಧನನ್ನು ತಡೆಯುವರು ಯಾರು? ಮಾತ ಮೀರಿ ಹೋದನು, ಮಾತ ಮೀರಿ ಹೋದನು, ಪ್ರೀತಿ ಪ್ರೇಮ ಕುವರನು. ಮಾತ ಮೀರಿ ಹೋದನು. ಅಮಿತ ಪಾಂಡವರೊಡನೆ ವೈರವ, ಅಮಿತ ಪಾಂಡವರೊಡನೆ ವೈರವ, ಅಮಮ ಏನು ಗೈದೆನೋ, ಏಡುಗಾಲ ಸುಯೋಧನ ತಮೀರಿ ಹೋದನು, ಪ್ರೀತಿ ಪ್ರೇಮ ಕುವರನು ಹೋದನು. ಹೋದನು ಹೊರಟೇ ಹೋದನು ಆ ಜನಾರ್ದನ. ಈ ಮದಾಂಧನನ್ನು ತಡೆಯುವರು ಯಾರು ಇಲ್ಲವೇ? ಇವರ ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನು ಪರಮೋಪವೆಂದು ಆಯ್ಸರಿಸುವನು. ಹೋಗುವಿದರ ಗಾಂಧಾರಿಯನ್ನು ಕರೆದುಕೊಂಡು ಬಾ, ಅವಳೊಂದು ಸಾರಿ ಕೊನೆಯ ಸಾರಿ. ಕುರುರುದರೆ ನೀವು ದುರ್ವರ್ತರನ್ನು ದಮನ ಮಾಡಲವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮವನ್ನು ರಕ್ಷಿಸುವ ಸಲುವಾಗಿ ಕುಲವನ್ನು, ದೇಶವನ್ನು ರಕ್ಷಿಸುವ ಸಲುವಾಗಿ ಗ್ರಾಮವನ್ನು, ಆತ್ಮವನ್ನು ರಕ್ಷಿಸುವ ಸಲುವಾಗಿ ಸರ್ವಸ್ವವನ್ನು ತ್ಯಜಿಸುವವೆಂದು ಧರ್ಮವು ಹೇಳುವವು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ಪವಿತ್ರ ವೀರರ ರಕ್ತವನ್ನು ಚೆಲ್ಲುವುದೇಕೆ? ನಿಮ್ಮ ಮಾನವ ಜಾತಿಯನ್ನು ಉದ್ಧರಿಸುವ ಸಲುವಾಗಿ ನಾನು ಹೇಳಿದಂತೆ ಮಾಡಿರಿ. ಓದನು ವಾಸುದೇವ, ಈ ದುರಿನಿತರಾದ ಪುತ್ರನ ವರ್ತನೆಯಿಂದ ನನ್ನ ಹೃದಯದನೊಂದು ಜ್ವಾಲೆ ಹತ್ತಿ ಉರಿತಿರುವುದು. ಆದರೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ಕುಮಾರನೆಲ್ಲಿ? ಗಾಂಧಾರಿ, ಈ ದುರಿನಿತರ ರಾಜಲೋಪದಿಂದ, ಉನ್ಮತ್ತ ಪ್ರಾಯದಿಂದ ದುರ್ಯೋಧನ ಸಂಧಿಗೊಪ್ಪುವಂತೆ ಮಾಡುವ ಕಾರ್ಯವೂ ನಿನ್ನದು. ಹೋಗುವಿದುರ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಕುಮಾರನೆಲ್ಲಿ? ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಅಖಂಡ ರಾಜ್ಯವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲೆ? ಯಾರು ನನ್ನನ್ನು ಕರೆಸಿದವರು? ನಾನು ನಿನ್ನ ತಾಯಿ ರಾಜೇಂದ್ರ, ನಾನು ನಿನ್ನ ತಾಯಿ ಕುಮಾರ. ನಾನು ನಿನ್ನ ತಾಯಿ ಕುಮಾರ. ನನ್ನ ಎದೆಯ ರಕ್ತವನ್ನು ಬಸೆದು ನಿನ್ನನ್ನು ಸಾಕಿ ಸಲಹಿರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ನಾ ಬೇಡುವ ಭಿಕ್ಷೆ. ನಿನ್ನ ಸುಖ ಸಂಪತ್ತನ್ನು ನೋಡಲಾರದೆ ಮುಚ್ಚಿರುವ ನನ್ನ ಕಣ್ಣುಗಳಲ್ಲಿ ಕಣ್ಣೀರ ಹನಿಗಳು ಹರಿಯುತ್ತಿರುವುದು. ಕುಮಾರ, ಪಾಂಡವರೊಂದಿಗೆ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಅವರೊಂದಿಗೆ ಸ್ನೇಹ ಭಾವದಿಂದ ಭೂಮಿಯನ್ನಾಳು ಕುಮಾರ. ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯನ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಜಗತ್ತೆಲ್ಲವೂ ಏನೇ ಪ್ರತಿಭಟಿಸಿದರೋ ಈ ದುರ್ಯೋಧನ ನಿರ್ಧಾರ ಧರ್ಮಚ್ಯುತನಾಗುವುದಿಲ್ಲ. ಯೋಧವನೋ ಕ್ಷತ್ರಿಯ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಪಡೆಯಲಿ. ವಾಸುದೇವ, ಇದನ್ನ ಕನೆಯ ನಿರ್ಧಾರ. ಸಮಯ ಯಜ್ಞದಲ್ಲಿ ನಾವು ದೀಕ್ಷಿತರು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ
ಅದು ರಣಾಂಗಣದಲ್ಲಿ, ರತಿಕರ ವೀರಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ ಸಮಯವಿಲ್ಲ. ದುರ್ಯೋಧನ, ಇಷ್ಟೊಂದು ಅಸೂಯೆ ಇರುವ ನೀನು ಅಖಂಡ ರಾಜ್ಯವನ್ನು ಆಳಲು ಅಪೇಕ್ಷಿಸುವೆಯಾ? ಇದು ಸಾಧ್ಯವಿಲ್ಲ. ಅಯ್ಯೋ ಹತಭಾಗ್ಯ ಕುಮಾರ, ಅನ್ಯಾಯವಾಗಿ ಕುರುವಂಶವನ್ನೇ ಹಾಳು ಮಾಡುವೆಯಲ್ಲ. ನನ್ನ ಪೇಜ್ ಕೊಡು ಮಗನಲ್ಲಿತ್ತಲ್ಲ. ಅನರ್ಥವಾಯಿತು, ಅನರ್ಥವಾಯಿತು. ವಾಸುದೇವ, ನಿನ್ನನ್ನು ಈ ದುರಾತ್ಮರು ಬಂಧಿಸಲು ಇಚ್ಛೆ ಪಡುವರು. ಅಸಂಭವ. ನಾನು ದೂತನನ್ನು ಬಂಧಿಸಲು ಕಿರೀಟ ಇವಾಗ next ಏನಕ್ಕಪ್ಪ ಹಾಕ್ತೀಯಪ್ಪ? ವಿರುದ್ಧ. ರಾಜೇಂದ್ರ, ನೋಡಿದಿರಾ ನಿಮ್ಮ ಮಗನ ದರ್ಪವು ಎಷ್ಟೊಂದು ಮಿತಿ ಮೀರಿತು. ಪರಮಾತ್ಮನನ್ನು ಬಂಧಿಸುವುದೆಂದರೇನು ಹೇಳಿ, ಏಕೆ ಮಾತನಾಡುತ್ತಿಲ್ಲ? ಹೋಗಲಿ ಬಿಡಿ. ಪರಮಾತ್ಮ, ನಿನಗೆ ಕೈ ಜೋಡಿಸಿ ಬೇಡುವೆನು, ಇಲ್ಲಿಂದ ಹೊರಟು ಹೋಗು. ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ದುರ್ಯೋಧನನಿಗೆ ಎದರಿ ನಾನು ಇಲ್ಲಿಂದ ಓಡಿ ಹೋಗಲಿ? ಇಲ್ಲ ತಾಯಿ, ಇದು ಎಂದಿಗೂ ಆಗತಕ್ಕ ಮಾತಲ್ಲ. ದುರ್ಯೋಧನನನ್ನು, ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ಒಬ್ಬ ದುರ್ಯೋಧನನಿಗೆ ಎದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರೊಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗಿದೆ. ಆಕಾಶಕ ಗ್ರಹತಾರ ನಕ್ಷತ್ರವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗತರಾಗಿ ಈ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಆ ಒಬ್ಬ ದುರ್ಯೋಧನನಿಗೆ ಎದರುವುದೇ?
ವಾಸುದೇವ, ಭಯಭೀತಳಾಗಿ ನಾನು ಈ ಮಾತನ್ನು ಹೇಳುತ್ತಿಲ್ಲ. ನನ್ನ ಸಮ್ಮುಖದಲ್ಲಿ ಪರಮಾತ್ಮನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಮಾರನ ಕೈಯಿಂದ. ವಾಸುದೇವ, ನಿನ್ನ ಚರಣವನ್ನು ಮುಟ್ಟಿ ಬೇಳುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು ಕೃಷ್ಣ. ಏನು ತಾಯಿ, ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಓಡುವೆನು. ಆದರೆ ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಗಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿತು. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔಚಿತ್ಯದ ಗೆಳೆತನದ ಹೊರತನವು ನನ್ನನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾಡಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಶಾಂತಿ ಕಪೋತವು ರಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾದವು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ರಾಜಮಹಿಷಿ, ಆದರೂ ಚಿಂತೆ ಇಲ್ಲ. ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಯಾಕೆ ಹೆಂಗ್ ಮಾಡ್ತೀರಾ ನೀವು? ಆಯ್ತು ಕಳಿಸಿ, ಬೆಳಗ್ಗೆಯಿಂದ ಅಲ್ಲಿ ಬರುವಾಗಲೇ ಸ್ಟಾರ್ಟ್ ಅಲ್ಲೇ ಜಾಗ ಬಿಡಿ. ಯಾರಲ್ಲಿ ನಿಂತಿರೋದಲ್ಲಿ ಅಲ್ಲಿ ಪಾತ್ರಧಾರಿಗಳು ಬರೋಕ್ಕೆ ದಾರಿ ಬಿಟ್ಟಿಲ್ಲ ಅಲ್ಲಿ. ಇನ್ನೆಲ್ಲಿಗೋ ಪಲಾಯನ, ನಿಲ್ಲೋ ವಂಚನ, ಬಂಧಿಸಿ ಹಗ್ಗಗಳಿಂದ ಕೃಷ್ಣನನ್ನು. ಯಾರನ್ನು ಬಂಧಿಸುವರು ಮಂದಮತಿಗಳ? ಬೆಂಕಿಯಿಂದ ಬಟ್ಟೆಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಇಚ್ಛಿಸುವಿರಾ? ಇಲ್ಲ, ಇದು ನಿಮ್ಮಿಂದ ಆಗದು. ದುರ್ಯೋಧನ, ನನ್ನನ್ನು ಬಂಧಿಸಲು ಇಚ್ಛಿಸುವೆಯಾ? ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಇಚ್ಛಿಸುವಿರಾ? ಇಲ್ಲ, ಇದು ನಿಮ್ಮಿಂದ ಆಗದು, ವ್ಯರ್ಥ. ಈ ಬೆದರಿಕೆಯ ಮಾತಿಂದ ಫಲವಿಲ್ಲ. ದೋಷಾಸನ ಹಗ್ಗಗಳಿಂದ ಬಂಧಿಸು. ಬಂಧಿಸಿ. ನಿಲ್ಲು ನಿಲ್ಲು ಪಾಪಿ, ಕಟ್ಟಿರಿ ಕಟ್ಟಿರಿ. ಗಗನದ ಚಂದ್ರನಿಗಾಗಿ ಕೈ ಚಾಚುವೆಯಾ? ನಿನ್ನ ವಿನಾಶಕ್ಕೆ ನೀನೇ ಕಾರಣ.
ಎಲ್ಲ ಪಾರ್ಶ್ವಗಳನ್ನು ಹೊರಕಳಿಸುವ ದುಶ್ಯಾಸನ. ಸೈನ್ಯವ ಕಟ್ಟಿ. ಅಣ್ಣ ಎಲ್ಲ ದಿಕ್ಕುಗಳು ಕತ್ತಿಯನ್ನು ತಿರುಗಿಸು. ಎಲ್ಲೆಲ್ಲೂ ಕೃಷ್ಣನ